3 mistakes people do while designing their office ಅಥವಾ retail space? ಮಿಸ್ಟೇಕ್ಸ್ ಅಂತ ಬಂದರೆ ಸಿಕ್ಕಾಪಟ್ಟೆ ವಾಸ್ತುಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಿ ಕೌಂಟರ್ಸ್ನ ರಾಂಗಾಗಿಡ್ತಾರೆ, ಕ್ಯಾಶ್ ಕೌಂಟರ್ನ. ಈಗ ಯಾವ್ದು ಎಲ್ಲಿರ್ಬೇಕು ಹಂಗಿದ್ರೆ? ಯೂಶ್ವಲಿ ಸೌತ್ ವೆಸ್ಟಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ವಿಚ್ ಈಸ್ ಸೌತ್ ವೆಸ್ಟಲ್ಲೇ ಇರಬೇಕು ವಾಸ್ತು ಪ್ರಕಾರ ಬಂದರೆ. ಹಾಗೆ ಅಂತ ಹೇಳ್ಬಿಟ್ಟು ನನ್ನ ಅಂಗಡಿ ಹತ್ತಡಿ ಇದೆ ಅಂದರೆ ನಾನು ಮುಂದಕ್ಕೆ ಕ್ಯಾಶ್ ಕೌಂಟರ್ ಇಟ್ಟರೆ ಜನ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸ್ಪೇಸ್ ಪ್ಲ್ಯಾನಿಂಗಲ್ಲಿ ತಪ್ಪು ಮಾಡ್ಕೊತಾರೆ. ಫ್ಲೋ ಇರಬೇಕು, ಜನ ಕಂಫರ್ಟಬಲಾಗಿ ಓಡಾಡಬೇಕು. ಫಸ್ಟ್ ಪಾಯಿಂಟು ಎನಿ ರಿಟೇಲ್ ಸ್ಟೋರಲ್ಲಿ ಜನ ಓಡಾಡಬೇಕು. ನೀನು ಐಟಮ್ಸ್ ಜಾಸ್ತಿ ಇಟ್ಕೊಂಡು ಮಧ್ಯದಲ್ಲೆಲ್ಲ ಇಟ್ಟು ಅಡ್ಡ ಮಾಡಬಾರ್ದು. ಅವ್ರ ಫ್ಲೋ ಡಿಫೈನ್ ಆಗಬೇಕು. ಅದಕ್ಕೆ ಅಡ್ಡ ಬರೋಂಗಿದ್ರೆ ನಾವು ಅಲ್ಲಿ ಕ್ಯಾಶ್ ಕೌಂಟ್ರ್ ಕೊಡಬಾರ್ದು. ಇದು ತುಂಬ ಜನ, ನಾನು ತುಂಬ ಅಂಗಡಿಲಿ ನೋಡಿದ್ದೀನಿ, ಇದೊಂದು ಮಿಸ್ಟೇಕ್ಸ್ ಮಾಡ್ತಾರೆ. ಓಕೆ, ಪ್ರಾಪರ್ ಸೈನೇಜಸ್ ಇರೋದಿಲ್ಲ. ಸೈನೇಜಸ್ನ ನಾವು ಯಾವಾಗ ಕೊಟ್ಟಿಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಜನರಿಗೆ ಅರ್ಥ ಆಗಲ್ಲ ಏನು Signages inside. ಇನ್ಸೈಡ್ ಈಗ category. ಯೂಶಲಿ ಬಟ್ಟೆ ಅಂಗಡಿಲಿ ಚೆನ್ನಾಗಿ ಕವರ್ ಮಾಡ್ತಾರೆ, ಕಿಡ್ಸು ಅಂತೆಲ್ಲ. ಬಟ್ ನಾವೊಂದು ಡ್ರೈ ಫ್ರೂಟ್ ಅಂಗಡಿಗೆ ಹೋದಾಗಲೂ ಅಲ್ಲಿ ಚೆನ್ನಾಗಿ ಸೈನೇಜಸ್ ಎದ್ದೆದ್ದು ಕಾಣಬೇಕು. ಇಲ್ಲಿ ಡ್ರೈ ಫ್ರೂಟೇ ಸಿಗುತ್ತೆ, ಇಲ್ಲಿ ಸ್ವೀಟ್ಸೇ ಸಿಗುತ್ತೆ, ಇಲ್ಲಿ ಸಾನೇರ್ ಸಿಗುತ್ತೆ. ಆ ಸೈನೇಜಸ್ನ ಎಲ್ಲ ಸ್ವಲ್ಪ ಅಂಡರ್ ರೇಟ್ ಮಾಡ್ತಾರೆ. ನಾನು ತುಂಬ ಮಹತ್ವ ಕೊಡಬೇಕು ಅದಕ್ಕೆ. ಸರಿ, ಚೆನ್ನಾಗಿರೋ ಒಳ್ಳೆ ಸೈನೇಜಸ್ನ ಕೊಡಬೇಕು. ಜೊತೆಗೆ ಡೆಕಾರ್ ಕೂಡ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಚೆನ್ನಾಗಿರೋಂತಹ ಸೋಫಾಗಳು ಯಾರು ಹಾಕಲ್ಲ, ಪ್ಲಾಸ್ಟಿಕ್ ಚೇರ್ಸ್ ಹಾಕ್ಬಿಡೋದು, ಅದೆಲ್ಲ ಪ್ರೆಸೆಂಟಬಲ್ ಆಗಿರಲ್ಲ. ಈಗ ಚೆನ್ನಾಗಿರೋಂತಹ ಅದನ್ನು ಫರ್ನಿಚರ್ಸ್ ಹಾಕಿ ಆವಾಗ ನೋಡಿ ನಿಮ್ಮ ಅಂಗಡಿ ಚೆನ್ನಾಗಿ ಕಾಣುತ್ತೆ. Wake up to fresh ideas. Repose. ಆಫೀಸಿಗೆ ಬಂದಾಗ ಎಷ್ಟೊಂದು ಜನ ಮಾಡೋ ತಪ್ಪೇನೆಂದರೆ ಮತ್ತೆ ಫ್ಯೂಚರ್ ಥಿಂಕ್ ಮಾಡಲ್ಲ ಅವರು. ಎಷ್ಟು ಜನ ಎಂಪ್ಲಾಯೀಸ್ನ ನಾನು ಮುಂದಕ್ಕೆ ತೊಗೋಬೇಕು ಅಂತ ಯಾರು ಥಿಂಕ್ ಮಾಡಲ್ಲ. ನಾನು ನನ್ನ ಹತ್ರ ಇವತ್ತು ಬಂದೆ, ನನಗೊಂದು 1000 ಸ್ಕ್ವೇರ್ ಫೀಟು, ಇದ್ರೊಳಗೆ ಏನು ಬರ್ಬೋದು ಅಂತ ಡಿಸೈನ್ ಮಾಡಿಸ್ಕೊತಾರಾಗಲಿ. ಅಕಸ್ಮಾತ್ ನನ್ನ ಕಂಪ್ನಿ ಎಕ್ಸ್ಪ್ಯಾನ್ಷನ್ ಆದರೆ ನಾನು ಎಲ್ಲಿ ಅಕಾಮಡೇಟ್ ಮಾಡ್ಬೋದು ಅನ್ನೋದನ್ನ ಮರ್ತು ಬಿಡ್ತಾರೆ. ಇನ್ನು 6 ತಿಂಗಳು 1 ವರ್ಷಕ್ಕೆ ಆಗಲೇ ಅಯ್ಯೋ ನನ್ನದು ಚಿಕ್ಕದಾಗೋಯ್ತು, ಈಗ ನಾನು ಏನು ಮಾಡಲಿ ಅಂತ ವಾಪಸ್ ಬರ್ತಾರೆ. ನಾವು ಯೂಶ್ವಲಿ ಅದಕ್ಕೆ ಇಲ್ಲ, ಚಿಕ್ಕ ರೂಮ್ ಇದೆ ನೋಡಿ, ರೂಮ್ ಚಿಕ್ಕದಿತ್ತು ಅಂದ್ಬಿಟ್ಟು ಅದಕ್ಕೆ ಎಷ್ಟೋ 3 ಟೇಬಲ್ ಹಾಕ್ಸಿದ್ದು. ಆವಾಗ ಒಂದು 6-7 ಜನ ಇದ್ರೆ ಇವತ್ತು 20-25 ಜನ ಹೋಗ್ಬಿಟ್ಟಿದ್ದಾರೆ. ಎಲ್ಲ ದೇ ಆರ್ ವರ್ಕಿಂಗ್ ರಿಮೋಟ್ಲಿ. ಬಟ್ ಆದರೂ ನೀವು ಹೇಳಿದ್ದು ಇದು ನಾನು ತುಂಬ ಎಸ್ಪೆಷಲಿ ಸಾಫ್ಟ್ವೇರ್ ಕಂಪ್ನಿ ರ್ಯಾಪಿಡಾಗಿ ಗ್ರೋ ಆಗುತ್ತೆ. ನಾನು ಮಾಡಿರೋ ಸಾಫ್ಟ್ವೇರ್ ಕಂಪ್ನಿಗಳಲ್ಲೆಲ್ಲ ಇದೇ ಪ್ರಾಬ್ಲಮ್ ಆಗಿದೆ. ರ್ಯಾಪಿಡ್ ಗ್ರೋತ್ ಇರುತ್ತೆ, ಬಟ್ ಅವ್ರು ಅದನ್ನು ಡಿಸೈನ್ ಮಾಡೋದಿಲ್ಲ. ಸೊ ದೆನ್ ಈಗ ಸ್ಟಾರ್ಟಿಂಗಲ್ಲಿ ಬಜೆಟ್ ಕ್ರಂಚು ಅಂತ ಹೆದರ್ಕೊಂಡಿರ್ತಾರೆ. ಫ್ಯೂಚರ್ ರಿಸ್ಕ್ ತೊಗೊಳಕ್ಕೆ ದೆನ್ ವಾಟ್ ಇಸ್ ದ ಸೊಲ್ಯೂಷನ್? ನಾನೇನು ಮಾಡ್ತೀನಿ, ರೆಂಟಲ್ ಜಾಸ್ತಿ ಆದರೂ ಪರವಾಗಿಲ್ಲ, ದೊಡ್ಡ ಸ್ಪೇಸ್ ತೊಗೊಳ್ಳಿ. ರೆಂಟಲ್ ಜಾಸ್ತಿ ಆದರೂ ಪರವಾಗಿಲ್ಲ, ಆ ಥರ ನಿಮ್ಮದು ನೋಡೋಣ. ನಾನು ಎಲ್ಲ ಓನರ್ಸ್ಗೂ ಕೇಳ್ತೀನಿ ಮೇಡಮ್, 1 ವರ್ಷ ಆದಮೇಲೆ ನಿಮ್ಮಲ್ಲಿ ಎಷ್ಟು ಜನ ಇರ್ತಾರೆ, 2 ವರ್ಷ ಆದಮೇಲೆ ಎಷ್ಟು ಜನ ಇರ್ತಾರೆ, 3 ವರ್ಷ ಪ್ರಶ್ನೆ ಕೇಳ್ಬಿಡ್ತೀರಾ? ನಾನು ಕೇಳ್ತೀನಿ ನಿಮ್ಮದು ಫ್ಯೂಚರ್ ಏನು. ನಾನು ಅದು ಕೇಳಿದಾಗ ನಾನು ಎಸ್ಪೆಷಲಿ ವರ್ಕ್ ಸ್ಟೇಷನ್ ಡಿಸೈನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಅವ್ರು ಕಂಫರ್ಟಬಲ್ಲಾಗೂ ಇರಬೇಕು, ಜೊತೆಗೆ ಜಾಸ್ತಿ ಜನನ ಅಕಾಮಡೇಟ್ ಮಾಡೋ ಥರ ಇರಬೇಕು. ಒಂದು ಸಣ್ಣ ಟಿಪ್ ಏನಂದರೆ, ನಾವು ಟೇಬಲ್ ಡಿಸೈನ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅಡ್ಡಡ್ಡ ಬರಬಾರ್ದು ಲೆಗ್ಸು. ನಾವು ಸ್ಮಾರ್ಟಾಗಿ ಡಿಸೈನ್ ಮಾಡಿಕೊಂಡ್ರೆ ದೊಡ್ಡ ಟೇಬಲಲ್ಲಿ 2 ಕೂತ್ಕೊಳ್ಳೋ ಬದಲು 3 ಕೂತ್ಕೊಳ್ಳೋಂಗೆ ಮಾಡ್ಬೋದು. ಸ್ವಲ್ಪ ಕ್ರಂಚ್ ಆಗಿದೆ, ಬಟ್ ಅಟ್ಲೀಸ್ಟ್ ದೇ ಕ್ಯಾನ್ ಸಿಟ್ ಅಲ್ವಾ, 3 ಜನ ಕೂತ್ಕೋಬೋದು. ಆ ಥರ ಮಾಡ್ಬೇಕು ನಾವು. ಆವಾಗ ಪರ್ಸನ್ ಕೂತ್ಕೊಳ್ಳೋಕ್ಕೆ 2.5 feet ಈಸ್ ಅ ಮಿನಿಮಮ್. ಮತ್ತು ನಾನು ತುಂಬ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ, ನಾವೇನು ಮಾಡ್ತೀವಿ, ಒಂದು 5 feet ಕೊಟ್ಟಾಗ ಮಧ್ಯದಲ್ಲಿ ಲೆಗ್ಸ್ ಕೊಡದೇ ಇದ್ದರೆ ಒಂದು 5 ಅಥವಾ 6 ಕೊಟ್ಟಾಗ 3 ಬೇಕಾದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಬೋದು. ಅದನ್ನು ನಾವು ಡಿಸೈನ್ ಮಾಡ್ತೀವಿ, ಎಲ್ಲಿ ಲೆಗ್ ಇರಬೇಕು, ಎಲ್ಲಿರಬಾರ್ದು, ಮುಂದಕ್ಕೆ ಎಷ್ಟು ಜನ ಕೂತ್ಕೊಬೇಕು. ಕನ್ವರ್ಟಬಲ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಒಂದು ಗ್ಲಾಸ್ನ ರಿಮೂವಬಲ್ ಮಾಡ್ಬೋದು, ತೆಗೆದ್ರೆ ಇನ್ನೊಬ್ರು ಆ ಕಡೆಯಿಂದ ವಿಜುವಲ್ ಆಗುತ್ತೆ. ಒಂದು ಕಾನ್ಫರೆನ್ಸ್ ರೂಮ್ನೂ ಬೇಕಾದ್ರೆ ಮೀಟಿಂಗ್ ನೆಕ್ಸ್ಟ್ ವರ್ಕ್ ಸ್ಟೇಷನ್ ಥರ ನಾವು ಕನ್ವರ್ಟ್ ಮಾಡೋಂಗಿರ್ಬೋದು. ಆಮೇಲೆ ನಾನು ಯೂಶ್ವಲಿ ಏನು ಮಾಡ್ತೀನಿ, ಈ ಕ್ಯಾಶುವಲ್ ವರ್ಕ್ ಸ್ಪೇಸ್ ಅಂತ ಕೊಡ್ತೀನಿ. ಫಾರ್ಮಲ್ ಎಲ್ಲ ಆಗೋಯ್ತು ಟೇಬಲ್ ಮೇಲೆ ಕೂತ್ಕೊಳ್ಳೋದು, ಜನರಿಗೆ ಅಲ್ಲಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡಿ ಕೆಲಸ ಮಾಡೋ ಥರ ಇರಬೇಕು. ಇದನ್ನೇ ನೀವು ದೊಡ್ಡ ಕಂಪ್ನಿಗಳಲ್ಲಿ ಮಾಡ್ತಾರೆ, ಸಣ್ಣ ಕಂಪ್ನಿಗಳು ಮರ್ತೋಗ್ತೀವಿ. ಅಂದರೆ ಒಂದು ಕಂಪ್ನಿ ಟ್ರೆಂಪ್ಲಿನ್ ಅನ್ನೋ ಒಂದು ಸಾಫ್ಟ್ವೇರ್ ಕಂಪ್ನಿ, ನಾನು ಏನು ಮಾಡಿದರೆ ವೇರಿಯಬಲ್ ಹೈಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸ್ಟೆಪ್ ಥರ ಹತ್ಕೊಂಡು ಹೋಗ್ಬೋದು, ಅಲ್ಲಿ ಕೂತ್ಕೊಬೋದು, ಇಲ್ಲಿ ಕೂತ್ಕೊಬೋದು. ಅವ್ರು ಕುಷನ್ಸ್ ಕೊಟ್ಟಿರ್ತೀವಿ, ಅಲ್ಲಿ ಆ ಕುಷನ್ ಹಾಕ್ಕೊಂಡು ಕೂತ್ಕೊಂಡಾಗ ಇಲ್ಲಿ ಜಾಸ್ತಿ ಜನನೂ ಕೂತ್ಕೋಬೋದು. 2 ಪಕ್ಕದಲ್ಲಿ ಕೂತ್ಕೊಂಡು ಬೇಕಾದ್ರೆ ವರ್ಕ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಇದನ್ನು ಮರ್ತು ಬಿಡ್ತಾರೆ. ಆಮೇಲೆ ಟೆಲಿಫೋನ್ ಬೂತ್ನ ಡಿಸೈನ್ ಮಾಡಲ್ಲ ಯಾರೂ. ನಾನು ಎಲ್ಲರಿಗೂ ಹೇಳ್ತೀನಿ ಟೆಲಿಫೋನ್ ಬೂತ್ ಡಿಸೈನ್ ಮಾಡಿ. ಟೆಲಿಫೋನ್ ಬೂತ್ ಅಂದರೆ ಇವತ್ತಿನ ಮೊಬೈಲ್ ಕಾಲದಲ್ಲಿ ಅದು ಹೆಸರು ಟೆಲಿಫೋನ್ ಬೂತ್ ಅಂತ ಹೇಳ್ತೀವಿ ಇನ್ ಜನರಲ್, ಬಟ್ ಇಟ್ಸ್ ನಾಟ್ ಮೆಂಟ್ ಫಾರ್ ಟೆಲಿಫೋನಿಂಗ್. ಫೋನ್ ಕಾಲ್ಸ್ ಎಲ್ಲರದ್ರಲ್ಲೂ ನಿಮಗೆ ಕಾಲ್ಸ್ ಮಾಡ್ತಾರೆ, ಇವ್ರು ಮಾತಾಡ್ಬೇಕಾದ್ರೆ ಬೇರೆಯವ್ರು ಕೇಳಿಸ್ತಾನೆ ಇರುತ್ತೆ. ಅದಕ್ಕೆ ಸೌಂಡ್ ಇನ್ಸುಲೇಷನ್ ಮಾಡಿ ಕ್ಯಾಬಿನ್ಸ್ ಮಾದರಿ ಕ್ರಿಯೇಟ್ ಮಾಡ್ತೀವಿ. ಮುರಳಿ ಆಫೀಸಲ್ಲಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಂದರೆ ಸೌಂಡ್ ಇನ್ಸುಲೇಷನ್ ಮಾಡಿಕೊಂಡು ಅದರೊಳಗೆ ಹೋಗಿ ಕೋಲ್ಡ್ ಕಾಲ್ಸ್ ಮಾಡ್ತಾ ಇರ್ತಾರೆ.
ಯಾಕೋ ಎಷ್ಟೊಂದು ಕಂಪ್ನಿಗಳು ಮಾಡ್ಕೊಳ್ಳಿ, ತುಂಬ ಉಪಯೋಗ ಬರುತ್ತೆ. ಯಾರೋ ಮಾತಾಡ್ತಾನೇ ಇರಬೇಕು 1 2 ಅವರ್ಸ್ 3 ಅವರ್ಸ್ ನಿಮ್ಮ ಎಂಪ್ಲಾಯ್ಸ್ ಅಂದರೆ ಅಲ್ಲೋಗಿ ಕೂತ್ಕೊಂಡು ಮಾತಾಡ್ತಾರೆ. ಸೇಲ್ಸಲ್ಲಿರೋರು, ಮಾರ್ಕೆಟಿಂಗಲ್ಲಿರೋರು ಆಗುತ್ತೆ. ಈ ಥರ ಪ್ರತಿಯೊಂದು ನಾವು ಡಿಫೈನ್ ಮಾಡಿದಾಗ ಫ್ಯೂಚರ್ಗೆ ಎಷ್ಟು ಬೇಕು ವರ್ಕ್ ಸ್ಟೇಷನ್ಸ್ನ ನಾವು ಮಾಡ್ಯುಲರ್ ಥರ ಮಾಡ್ಕೊತೀವಿ. ಪ್ಯಾಂಟ್ರಿ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್. ಅವಾಗ ಪ್ಯಾಂಟ್ರಿ ಏನು ಮಾಡ್ಬೋದು, ಚಿಕ್ಕದು ಮಾಡ್ಕೊಬೋದಾ. ಆಮೇಲೆ ಇವಾಗ ಬಾರ್ ಸ್ಟೂಲ್ಸ್ ಥರದ್ದು ನಾವು ಫುಲ್ಲು ವಿಂಡೋ ಕೊಟ್ಟರೆ ಎಂಪ್ಲಾಯೀಸ್ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಾವು ವೇಸ್ಟ್ ಮಾಡ್ತೀವಿ ವಾಲ್ಸ್ನ ಎಷ್ಟೊಂದು ಸತಿ ಅಲ್ವಾ. ಫಾರ್ ಎಕ್ಸಾಂಪಲ್ ವಿಂಡೋ ಬಂತು, ನಾವು ಅದನ್ನು ಬಳಸಲ್ಲ, ಅದಕ್ಕೊಂದು ಬ್ಲೈಂಡ್ ಹಾಕ್ಬಿಟ್ಟು ನಿಮಗೆ ಫೋಲ್ಡಬಲ್ ಥರ ಮಾಡಿ ಇಟ್ಕೊಂಡ್ರೆ, ಅಥವಾ ಫ್ಯೂಚರ್ಗೆ ನಾವು ಥಿಂಕ್ ಮಾಡಿ ಆ ಸ್ಪೇಸ್ ಬಿಟ್ಟಿದ್ರೆ ನೀವು ಅಲ್ಲೆಲ್ಲ ಶೆಲ್ಫಿಂಗ್ ಮಾಡ್ಕೊಂಡು ಅಲ್ಲಿ ಜನನ ಕೂರಿಸ್ಕೊಬೋದು. ಈ ಥರ ತುಂಬ ಟಿಪ್ಸ್ ಇದೆ ಮೇಡಮ್. ಬಟ್ ಡಿಸೈನ್ ಫಾರ್ ಫ್ಯೂಚರ್ ಅಂತೀನಿ. ಎಸ್ಪೆಷಲಿ ಎಂಪ್ಲಾಯ್ಮೆಂಟಿಗೆ ಬಂದಾಗ ರ್ಯಾಪಿಡ್ ಚೇಂಜಸ್ ಯಾರಿಗಿರುತ್ತೆ ಅವ್ರು ಯಾವತ್ತೂ ಸ್ವಲ್ಪ ದೊಡ್ಡ ಜಾಗ ತೊಗೊಳ್ಳಿ, ಕಮ್ಮಿ ಕಟ್ಕೊಳ್ಳಿ. ಎಲ್ಲಿ ಜಾಗ ತುಂಬ ಖಾಲಿ ಇರುತ್ತೆ ಒಂದೆರಡು ಸೋಫಾ ಕುಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಆರಾಮಾಗಿ ಕೂತ್ಕೊತಾರೆ. ನಾಳೆ ದಿವಸ ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಫರ್ನಿಚರ್. ಶೋರ್. ನಾವು ಇನ್ನೊಂದಿದೆ, ಈಗ ಮನೆ ಕಟ್ಟೋ ವಿಚಾರಗಳು ಅಂತ ಬಂದರೆ ತುಂಬ ಅಫೋರ್ಡಬಲ್ ಆಗಿಬಿಡ್ಬೇಕು, ಬಜೆಟ್ ಫ್ರೆಂಡ್ಲಿ ಆಗಿಬಿಡ್ಬೇಕಂತ ಅವರಾಗವರೇ ಕೈ ಹಾಕಿ ಎಲ್ಲಿ ಸ್ಕ್ಯಾಮ್ಸ್ಗೆ ಸಿಕ್ಕಾಕೋತಾರೆ. ಉದಾಹರಣೆಗೆ ಅವರಾಗವರೇ ಹಾರ್ಡ್ವೇರ್ ಸ್ಟೋರ್ಗೆ ಹೋಗೋದು, ಅಥವಾ ಮೇಸ್ತ್ರಿಗಳನ್ನ ಡೈರೆಕ್ಟಾಗಿ ಕಟ್ಬಿಟ್ಟು ಇಲ್ಲಿ ಯಾರನ್ನೋ ಕರೆಸ್ಬಿಟ್ಟು ಆರ್ಕಿಟೆಕ್ಟ್ನ ಕರೆಸಿ ಡಿಸೈನ್ ಅಂತ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಇವತ್ತರೆಲ್ಲ ಇವತ್ತಿಗೂ ನಡೆಯುತ್ತೆ. ಅಂದರೆ ಟು ಬಿ ಫ್ರ್ಯಾಂಕ್ ನಾನು ನೋಡ್ದಂಗೆ ನೀವು ರೋಡಲ್ಲಿ ಒಂದು 10 ಮನೆ ನೋಡಿದ್ರೆ ಒಂದು 4 ಮನೆ ಹಬ್ಬ ಅಂದರೆ ಆರ್ಕಿಟೆಕ್ಟ್ಸು ಸಿವಿಲ್ ಇಂಜಿನಿಯರ್ಸು ಕಟ್ಟಿರ್ತಾರೆ. ಮಿಕ್ಕಿದೆಲ್ಲ ಇದೇ ಥರ. ಸಿಟಿಲಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಮ್ಮೂರುಗಳಲ್ಲೆಲ್ಲ ನೋಡಿದ್ರೆ ಕೊಡೋದೇ ಇಲ್ಲ ಯಾರು ಸಿವಿಲ್ ಇಂಜಿನಿಯರ್ಸ್ಗೆ. ನಿಮ್ಮ ಊರು ಯಾವುದು? ನಮ್ಮದು ತ್ಯಾಮಗೊಂಡ್ಲು ಅಂತ ದಾಬಸ್ಪೇಟೆ ಹತ್ರ ಬರುತ್ತೆ. ಈ ತುಂಬ ರಿಚ್ ಮಾತ್ರನೇ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಹೋಗೋದು. 1 ಕೋಟಿ 2 ಕೋಟಿ ಇರೋನು, ಅಷ್ಟು ಬಡ್ಜೆಟ್ ಇರೋನು, 50 ಲಕ್ಷ ಮನೆಯನ್ನು ಕಟ್ಟಾಗಲಿ ನಾನೊಂದು ಗುಡಿಸ್ಲು ಕಟ್ಟೋನು ಕೂಡ ಹೋಗಿ ಮಾಡಿಸ್ಕೊಬೇಕು. ನನ್ನ ಪ್ರಕಾರ ಅವ್ರ ಪ್ರಕಾರ ನಾವು ಬಡ್ಜೆಟ್ ಕೊಡ್ಬೋದು. ಅವ್ರಿಗೇನು ಬರೇ ಪ್ಲಾನ್ ಬೇಕು ಅದನ್ನು ನಾವು ಮಾಡಿಕೊಡ್ಬೋದು. ಅಲ್ಲ, ಹಿಂಗೆ ಯೋಚನೆ ಮಾಡ್ತಾರಲ್ಲ, ಅವ್ರು ಕಟ್ಸ್ಕೊಳ್ಳೋ ಮನೆಗೂ ನೀವು ಕಟ್ಸೋ ಮನೆಗೂ ಏನು ಪರ್ಸೆಂಟೇಜ್ ಡಿಫ್ರೆನ್ಸ್ ಇರುತ್ತೆ? ಸಿಕ್ಕಾಪಟ್ಟೆ ಇರುತ್ತೆ ಮೇಡಮ್. ಅಂದರೆ ಜಾಸ್ತಿ ಎಷ್ಟಾಗುತ್ತೆ? ಸ್ಪೇಸೇ ವೇಸ್ಟ್ ಮಾಡಿರ್ತಾರಲ್ಲ. ನಿಮ್ಗೆ ಬಜೆಟ್ ವೈಸ್ ಹೇಳಿದ್ದು ಮೇಡಮ್. ಬಡ್ಜೆಟ್ ವೈಸ್ ಅಂದರೆ ನಾನು ಈಗ ಇದುವರೆಗೂ ಟರ್ನ್ಕಿ ಮಾತಾಡಿದೆ. ಕೆಲವ್ರು ಕ್ಲೈಂಟ್ಸ್ಗೆ ನಾವು ಬರೀ ಡಿಸೈನ್ ಮಾಡಿ ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ನೀವೇ ಕಟ್ಸ್ಕೊತೀನಿ ಅನ್ನೋದಾದರೆ ಪ್ರತಿಯೊಂದು ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಡಿಸೈನ್ ಲೆವೆಲಲ್ಲಿ ಹೇಳ್ಬಿಡ್ತೀವಿ, ಡ್ರಾಯಿಂಗ್ಸ್ ಕೊಡ್ತೀವಿ. ಬೇಕಂದ್ರೆ ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಕೊಂಬರ್ತೀವಿ.